ನಿನ್ನನ್ನು ತಿಳಿದುಕೊಳ್ಬೇಕು, ಇನ್ನಷ್ಟು ತಿಳಿದುಕೊಳ್ಬೇಕು, ಮತ್ತಷ್ಟು ತಿಳಿದುಕೊಳ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ನಿನ್ನ ಪ್ರವೃತ್ತಿ, ನಿನ್ನ ಚಿತ್ರ ವಿಚಿತ್ರ ಪ್ರವೃತ್ತಿ, ನಿನ್ನ ರೀತಿ ನೀತಿಗಳು ಎಲ್ಲವನ್ನೂ ನುಂಗ್ತಾ ಇದೆಯಾ. ಸೃಷ್ಟಿಸ್ಥಿತಿ ಪ್ರಳಯ ಎಲ್ಲವನ್ನೂ ಕಾಣಿಸ್ತಾ ಇದೆಯಾ. 14 ಲೋಕಗಳಲ್ಲಿ ಏನೇನಿವೆಯೋ ಎಲ್ಲವನ್ನೂ ಕಾಣಿಸ್ತಾ ಇದೆಯಾ. ಎಷ್ಟಾದರೂ ಅವನು ತಾಯಿಗೆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದವನಲ್ವೇ. ಇಲ್ಲಿ ಅದಕ್ಕಿಂತಲೂ ಅದ್ಭುತವಾದಂತಹದ್ದನ್ನು ತೋರಿಸ್ತಾನೆ. ಅಲ್ಲಿ ಆ ತಾಯಿ ಹೆದರಿದಳು, ಮಗು ಮೊದಲು ಬಾಯಿ ಮುಚ್ಕೋ ಅಂತ. ಇಲ್ಲಿ ಭಕ್ತ ಹೇಳ್ತಾ ಇದ್ದಾನೆ, ವಿವರಿಸು, ತಿಳಿಸು, ನೀನು ಯಾರು ಅಂತ ಹೇಳಿಕೊಡು. ಪರಮಾತ್ಮನನ್ನ ಅರಿತಂತೆಲ್ಲ ನಮ್ಮ ಭಕ್ತಿ, ಶ್ರದ್ಧೆ, ಗೌರವ ಅವನ ಕಡೆಗೆ ಹೆಚ್ಚು ಹೆಚ್ಚು ಹರಿಯುತ್ತದೆ. ದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಬೇಕಾದ್ರೆ ಅವನ ಮಹಿಮೆಯ ಪರಿಜ್ಞಾನವಿಲ್ಲದಿದ್ದರೆ ಸಾಧ್ಯವಿದೆಯೇನು? ಕಾಟಾಚಾರದ ನಮಸ್ಕಾರ. ಬೆಂಗಳೂರು ರಾಮಕೃಷ್ಣಾಶ್ರಮಕ್ಕೆ ಎಷ್ಟೋ ಮಕ್ಕಳೆಲ್ಲ ಬಂದು ನಮಸ್ಕಾರ ಮಾಡ್ತು. ಬಾಲಕ ಸಂಘದ ಮಕ್ಕಳು ಕೂಡ ಹಾಗೆ, ಹೀಗೆ ಥಡ್ ಅಂತ ಬಿದ್ದು ಬಡ್ ಅಂತ ಹೊರಟೋಗ್ಬಿಡ್ತಾರೆ. ತಾವು ಯಾರಿಗೂ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಅನ್ನೋದನ್ನು ಕೂಡ ನೋಡದೆ ಹೊರಡೋಗ್ಬಿಡ್ತಾರೆ. ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಬೇಕಾದರೂ ಕೂಡ ಅವನ ಮಹಿಮೆ ಏನು ಅಂತ ಅನ್ನೋದನ್ನು ಅರ್ಥಕೊಳ್ಬೇಕಾಗ್ತದೆ. ಅರ್ಜುನ ಕೇಳ್ತಾ ಇದ್ದಾನೆ, ಇವತ್ತು ಬಂದಂಥ ಹೊಸಬರಿಗೆ ನಿನ್ನೆ ಯಾವ ಬಗೆಯ ದರ್ಶನವಾಗಿತ್ತು ಅಂತ ಹೇಳ್ತಕ್ಕಂಥ ಕಲ್ಪನೆಯೇ ಇಲ್ಲ. ಆದರೆ ಇವತ್ತು ನಿನ್ನೆ ಬಂದವರು ಯಾವ ಭಾವದಿಂದ ತುಂಬಿಕೊಂಡಿದ್ದಾರೋ ಆ ಭಾವಕ್ಕೆ ಅನುಸಾರವಾಗಿ ಶ್ರೀಕೃಷ್ಣ ತನ್ನ ಸ್ವರೂಪ ಪರಿಚಯವನ್ನು ಹೇಳುವಂತಹದ್ದನ್ನು ಕೇಳಿದಾಗ ಆಶ್ಚರ್ಯವಾಗುತ್ತದೆ, ಆನಂದವಾಗುತ್ತದೆ, ಭಕ್ತಿ ಉದ್ರೇಕ ಉಂಟಾಗಬೇಕಾಗುತ್ತದೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ ಪ್ರತ್ಯನೀಕೇಷು ಯೋಧಾಃ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ. ಅರ್ಜುನ, ಲೋಕಕ್ಷಯಕಾರಿಯು ವೃದ್ಧಿಯನ್ನು ಪಡೆದಿರುವವನು, ವಿಜೃಂಭಿಸಿರುವವನು ಆದಂತಹ ಮಹಾಕಾಲನೇ ನಾನಾಗಿದ್ದೇನೆ. ಲೋಕಗಳನ್ನು ಸಂಹಾರ ಮಾಡುವುದಕ್ಕೆ ಈಗ ಹೊರಟಿದ್ದೇನೆ. ಶತ್ರು ಸೈನ್ಯಗಳಲ್ಲಿ ಯಾವ ಯೋಧರು ಇರುವರೋ ಅವರೆಲ್ಲರೂ ನೀನಿಲ್ಲದಿದ್ದರೂ ಜೀವಿಸಲಾರರು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿಜ್ಞಾಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಯತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ನೀನು
ಎದ್ದೇಳು, ಯುದ್ಧ ಮಾಡಿ ಯಶಸ್ಸನ್ನು ಗಳಿಸಿಕೊ, ಶತ್ರುಗಳನ್ನು ಜಯಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರೆಲ್ಲರೂ ಮೊದಲೇ ನನ್ನಿಂದ ಹತರಾಗಿರುವರು. ಆದರೆ ಎಲೈ ಸವ್ಯಸಾಚಿ, ನೀನು ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡು. ಈ ಎರಡು ಮಾತುಗಳಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಕಾಲಸ್ವರೂಪಿ ನಾನು ಅಂತ. ಎಲ್ಲರನ್ನು ತನ್ನೊಳಗೆ ಸಂಹಾರ ಮಾಡಿಕೊಳ್ತಾ ಇದ್ದಾನೆ. ಅವನೇ ಇಷ್ಟಪಟ್ಟಾಗ ಎಲ್ಲವನ್ನೂ ವಿಸರ್ಜಿಸಿ ಸೃಷ್ಟಿಯನ್ನು ಉಂಟು ಮಾಡ್ತಾನೆ. ತನ್ನ ಪ್ರೀತ್ಯರ್ಥವಾಗಿ ಎಲ್ಲರಿಗೂ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಟ್ಟು ಪಂಚೇಂದ್ರಿಯಗಳನ್ನೂ ನಿರ್ಮಿಸಿ, ಪಂಚ ವಿಷಯಗಳನ್ನೂ ನಿರ್ಮಿಸಿ, ಎಲ್ಲವನ್ನೂ ಕೂಡ ಅನುಭವಿಸುವಂತೆ ಮಾಡಿ, ಇಹಲೋಕದ ಜೀವನವನ್ನು ನಡೆಸುವಂತೆ ಮಾಡಿ ಸೃಷ್ಟಿ ಸೃಷ್ಟಿ ಅಂತನ್ನೋದನ್ನು ಮಾಡ್ತಾನೆ ಲೀಲಾಜಾಲವಾಗಿ. ಇಂತಹ ಕಾಲಸ್ವರೂಪಿ ನಾನು ಈಗ ವಿಜೃಂಭಿಸಿದ್ದೇನೆ. ಇಲ್ಲಿ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಈ ಶಬ್ದಗಳನ್ನೆಲ್ಲ ನಾವು ಭಾವಿಸಿ ನೋಡಬೇಕು. ಪ್ರವೃದ್ಧ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ. ಅಲ್ಲಿ ಪ್ರವೃದ್ಧ, ಇಲ್ಲಿ ಪ್ರವೃತ್ತ. ವೃದ್ಧಿ ಅಂದರೆ ಬೆಳೆಯುವುದು ಅಂತ ಅರ್ಥ. ಪ್ರವೃದ್ಧ ಅಂತ ಹೇಳಿದ್ರೆ ಈಗ ಹೇಗೆ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾನೆ ನೋಡಿ, ಯಾವ ರೀತಿಯಲ್ಲಿ ಬೆಳೆದಿದ್ದಾನೆ, ಎಲ್ಲವನ್ನೂ ಕೂಡ ತನ್ನೊಳಗೆ ಸಂಹಾರ ಮಾಡಿಕೊಳ್ಳುವ ರೀತಿಯಲ್ಲಿ ಬೆಳೆದುಕೊಂಡಿದ್ದಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ಲೋಕಗಳನ್ನೇ ಸಂಹರಿಸುವುದಕ್ಕಾಗಿ ಈಗ ಹೊರಟಿದ್ದೇನೆ ಅಂತ ಮಹಾಪ್ರಳಯಕಾರಿಯಾಗಿ ಹೊರಟಿದ್ದಾನೆ. ಉದ್ಯುಕ್ತನಾಗಿದ್ದಾನೆ. ಪ್ರವೃತ್ತ ಅಂದರೆ ಉದ್ಯುಕ್ತನಾಗಿದ್ದಾನೆ ಅಂತ ಅರ್ಥ. ಋತೆ ಪಿತ್ವಾ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಅರ್ಜುನ, ಈ ಶತ್ರು ಸೈನ್ಯಗಳಲ್ಲಿ ಯಾವ ಯೋಧರು ಇರುವರೋ ಅವರೆಲ್ಲರೂ ನಾಶ ಹೊಂದುತ್ತಾರೆ. ಯಾವ ರೀತಿಯಲ್ಲಿ ನಾಶ ಹೊಂದುತ್ತಾರೆ? ನೀನು ಯುದ್ಧ ಮಾಡು ಅಥವಾ ಮಾಡದೇ ಇರು, ಅವರಂತೂ ನಾಶವಾಗುವುದು ಖಂಡಿತ. ಈ ಮಾತನ್ನು ಯಾತಕ್ಕೆ ಹೇಳಿದ? 2ನೇ ಅಧ್ಯಾಯಕ್ಕೆ ಬರಬೇಕು ನಾವೀಗ. ಆ 2ನೇ ಅಧ್ಯಾಯದಲ್ಲಿ ಏನು ಹೇಳಿದ? ಈ ಗುರುಗಳನ್ನು, ಈ ಹಿರಿಯರನ್ನು ಕೊಂದು ಪಾಪಭಾಜನರಾಗಿ ನಾನು ರಾಜ್ಯವನ್ನು ಆಳಿದರೆ ಅದರಿಂದ ಏನು ತಾನೇ ಪ್ರಯೋಜನ? ಕೃಷ್ಣ, ನನ್ನಿಂದ ಸಾಧ್ಯವಿಲ್ಲ, ಯುದ್ಧ ಮಾಡುವುದಿಲ್ಲ ನಾನು. ಇವನು ಯುದ್ಧ ಮಾಡದೇ ಇದ್ದರೆ ಅವರೆಲ್ಲ ಬದುಕುತ್ತಾರೆ ಅಂತ ತಿಳಿದಿದ್ದಾನೆ ಇವನು ಯುದ್ಧ ಮಾಡಲಿ ಮಾಡದೇ ಇರಲಿ ಅವ್ರು ಯಾರೂ ಬದುಕುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಪರಮಾತ್ಮನ ಸಂಕಲ್ಪ ಆಗಿ ಹೋಗಿದೆ. ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ, ಸಂಕಲ್ಪ ಮಾತ್ರದಿಂದಲೇ ಕ್ಷಯ, ಸಂಕಲ್ಪ ಮಾತ್ರದಿಂದಲೇ ಸಂಹಾರ. ಪರಮಾತ್ಮನ ಸಂಕಲ್ಪವನ್ನು ಯಾರೂ ಎದುರಿಸಲಾರರು. ಅದಕ್ಕೆ ಶಿರಬಾಗಿ ನಡೆದುಕೊಳ್ಳುವುದೊಂದೇ ದಾರಿ ಮಾತ್ರ ಅಲ್ಲ, ಹಾಗೆ ಶಿರಬಾಗಿ ನಡೆದುಕೊಂಡಾಗ ಅವನು ಸಂತೋಷಿಸ್ತಾನೆ. ನೀನು ಜಾಣ, ನನ್ನ ಇಚ್ಛೆಯನ್ನು ಅರಿತು ನನಗೆ ಅನುಗುಣವಾಗಿ ನಡೆದುಕೊಳ್ತಾ ಇದ್ದೀಯ, ನೀನು ಜಾಣ ಬಾ ಅಂತ ಅವನು ನಮ್ಮನ್ನು ತನ್ನ ಅತ್ಯಂತ ಆತ್ಮೀಯನಾಗಿ ಸ್ವೀಕರಿಸ್ತಾನೆ. ಮತ್ತು ಮಿಕ್ಕವ್ರನ್ನೆಲ್ಲ ಮತ್ತೊಂದು ಸರ್ತಿ ಸೃಷ್ಟಿ ಮಾಡಿ ಬಿಟ್ಟು ಇನ್ನೇನು ಒದ್ದಾಟ ಎಲ್ಲ ಮಾಡಬೇಕು ಆ ಒದ್ದಾಟ ಮಾಡೋದಕ್ಕೆ ಬಿಟ್ಟುಕೊಡ್ತಾನೆ. ಆದರೆ ಯಾರು ಅವನ ಇಚ್ಛೆಯನ್ನು ಅರಿತು ಅವನಿಗೆ ಅನುಗುಣವಾಗಿ ನಡೆದುಕೊಳ್ತಾರೋ ಅವನು ತನ್ನನ್ನು ತನ್ನ ಜೊತೆಯಲ್ಲಿಯೇ ಇಟ್ಕೊಳ್ತಾನೆ. ನನಗೆ ತಕ್ಕವನು ನೀನು, ಬಾ ನನ್ನ ಜೊತೆಯಲ್ಲಿಯೇ ಇರು. ಇದೇ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ, ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಇದೇ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಭಾಷಣವನ್ನೇ ಕೊಟ್ಟಿದ್ದ. ಈ ತರಹ ಯುದ್ಧ ಮಾಡಿದರೆ
ಎಷ್ಟೋ ಜನ ಯುವಕರು, ಲಕ್ಷಗಟ್ಟಲೆ ಯುವಕರು, ಕೋಟಿಗಟ್ಟಲೆ ಯುವಕರು ಎಲ್ಲ ನಾಶವಾಗ್ತಾರೆ. ಅವರೆಲ್ಲರ ಹೆಂಡಂದಿರು ವಿಧವೆಯರಾಗ್ತಾರೆ. ಅವರೆಲ್ಲಾದರೂ ಬೇರೆಯವರ ಸ್ವಾಧೀನವಾಗಿಬಿಟ್ರೆ ವರ್ಣಸಂಕರವಾಗಿ ಬಿಡ್ತದೆ, ಧರ್ಮ ನಷ್ಟವಾಗಿ ಹೋಗಿಬಿಡ್ತದೆ. ಕೃಷ್ಣ, ಧರ್ಮ ನಷ್ಟವಾಗ್ತದೆ, ಆದ್ದರಿಂದ ಯುದ್ಧ ಮಾಡೋದು ಬೇಡ. ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರವೇ ಅವತಾರವೆತ್ತಿದ್ದಾನೆ ಶ್ರೀಕೃಷ್ಣ. ಈ ಧರ್ಮ ಪರಿಪಾಲನೆಗೋಸ್ಕರ ತಾನು ಬಂದಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನ ಆ ಸಂಧಾನದ ವೇಳೆಯಲ್ಲಿ ಹೇಳಿದಂಥ ಸಂದರ್ಭವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಸಂಧಾನಕ್ಕಾಗಿ ಹೊರಟಿದ್ದಾನೆ. ಧರ್ಮರಾಯ ಹೇಳಿದ, ಕೃಷ್ಣ, ಯುದ್ಧವಾಗದಂತೆ ನೋಡಿಕೋ, ಅಹಿಂಸಾ ಪರಮೋ ಧರ್ಮ ಅಂತ. ಹಿಂಸೆ ಮಾಡೋದು ಬೇಡ. ಭೀಮ ಕೂಡ ಹೇಳಿದ್ದಂತೆ, ಬೇಡ, ಈ ಯುದ್ಧ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ. ಅರ್ಜುನ ಕೂಡ ಹೇಳಿದ್ದಂತೆ. ಆದರೆ ಈ ಲವಕುಶರು ಮಾತ್ರ ಸ್ವಲ್ಪ ಸುಮ್ಮನಿದ್ರಂತೆ. ಅವರು ಮಹಾಜ್ಞಾನಿಗಳು. ಇದು ನಾನು ಯಾರನ್ನು ಹೇಳಿದೆ? ಸಾರಿ, ಲವಕುಶರಲ್ಲ, ಯಾರ್ಯಾರು? ಸಹದೇವ, ನಕುಲ ಸಹದೇವರು. ನಕುಲ ಸಹದೇವರು ಮಾತ್ರ ಆ ಥರ ಕೊಡ್ತಿದ್ರಂತೆ. ಆ ಬಳಿಕ ಕೃಷ್ಣ ದ್ರೌಪದಿಯ ಬಳಿಗೆ ಬಂದ್ರಂತೆ. ಹೋಗ್ಬಿಟ್ಟು ಬರ್ತೇನೆ ಅಂತ ಅರ್ಥಪೂರ್ಣವಾಗಿ ನಕ್ಕು ತನ್ನ ತಂಗಿಗೆ ಸಮಾಧಾನವನ್ನು ಹೇಳಿದಂತೆ. ಆದರೆ ದ್ರೌಪದಿ ಯಾವ ಸ್ಥಿತಿಯಲ್ಲಿದ್ಲು? ನಾರಿ ಮುನಿದರೆ ಮಾರಿ. ಆ ಹಳೆಯ ದುಃಖಗಳೆಲ್ಲ ಹಾಗೆ ನೆನಪಿನಲ್ಲಿವೆ. ಕೃಷ್ಣ, ಯಾರು ಹೇಳಿದರೂ ಕೂಡ ಸಂಧಾನಕ್ಕೆ ಒಪ್ಪಲೇ ಬೇಡ, ಅವರೆಲ್ಲರೂ ನಾಶವಾಗಲೇಬೇಕು, ಆ ರೀತಿಯಲ್ಲಿ ನೋಡಿಕೋ. ದ್ರೌಪದಿಗೆ ಹೇಳಿದಂತೆ, ದ್ರೌಪದಿ, ನನಗೆ ಗೊತ್ತಿಲ್ವೇ, ಎಲ್ಲ ನಾನು ಮಾಡ್ತೇನೆ ನೋಡು. ಇಲ್ಲಿ ಇವರಿಗೆ ಧರ್ಮರಾಯ, ಭೀಮ, ಅರ್ಜುನ ಇವರಿಗೆಲ್ಲ ಹೇಳಿದಂತೆ, ನಾನು ಏನು ಮಾಡಬೇಕು ಅಂತನ್ನೋದು ನನಗೆ ಗೊತ್ತಿದೆ. ನಾನು ಧರ್ಮಕ್ಕಾಗಿ ಬಂದವನೇ ಹೊರತು ನಿಮ್ಮಗಳ ಮಾತನ್ನು ಕೇಳೋದಕ್ಕೋಸ್ಕರ ಅಲ್ಲ. ಧರ್ಮ ರಕ್ಷಣೆಗಾಗಿ ನಾನು ಬಂದವನೇ ಹೊರತು ನಿಮ್ಯಾರ ಮಾತುಗಳನ್ನು ಕೇಳೋದಕ್ಕೋಸ್ಕರ ಅಲ್ಲ. ನಿಮ್ಮ ಸಲಹೆ ಸೂಚನೆಗಳಂತೆ ನಾನು ಹೋಗುವವನಲ್ಲ ಅಂತ. ಈ ಧರ್ಮ ಪ್ರತಿಷ್ಠಾಪನೆ ಅಂತ ಹೇಳ್ತಕ್ಕಂಥದ್ದು ಅವತಾರ ಪುರುಷರ ಮುಖ್ಯ ಉದ್ದೇಶ. ಈ ರೀತಿಯಲ್ಲಿ ನಿರ್ಧಾರ ಮಾಡಿದ್ದಾನೆ ಪರಮಾತ್ಮ, ನಿರ್ಧಾರ ಮಾಡಿದ್ದಾನೆ. ಆ ಶತ್ರುಗಳೆಲ್ಲ ನಾಶವಾಗಬೇಕು ಅಷ್ಟೇ ಅಲ್ಲ, ಈ ಪಾಂಡವರ ಪಕ್ಷಪಾತಿಗಳಲ್ಲಿಯೂ ಕೂಡ ಇರ್ತಕ್ಕಂತಹ ಎಷ್ಟೋ ಅರೆಬರೆ ಮನಸ್ಸಿನವರು ಹಿಪೋಕ್ರೆಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಆಷಾಢಭೂತಿಗಳು ಅಂತ ಒಳಗೊಂದು ಹೊರಗೊಂದು ಮಾಡ್ತಕ್ಕಂಥವ್ರು. ಅಂಥವರು ಕೂಡ ಈ ಯುದ್ಧದ ನೆವದಲ್ಲಿ ಎಲ್ಲ ನಾಶ ಹೊಂದಬೇಕು. ಈ ತರಹದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಪರಮಾದ್ಭುತವಾದಂತಹ ತತ್ವವೊಂದು ಆ ಯುದ್ಧ ಕ್ಷೇತ್ರದಲ್ಲಿ ಅರಳಿ ನಿಂತಿತ್ತು. ಯಾರ್ಯಾರು ಭಾವಿಸುತ್ತಾರೋ ಅವರೆಲ್ಲ ಆ ದಿವ್ಯಾದ್ಭುತವಾದಂತಹ ತತ್ವವನ್ನು ಗ್ರಹಿಸಿ ಪರಮಾತ್ಮನ ದಿವ್ಯಾದ್ಭುತ ರೀತಿ ನೀತಿಗಳನ್ನು ಅರಿತುಕೊಳ್ಳೋದಕ್ಕೆ ಸಮರ್ಥನಾಗ್ತಾನೆ. ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಯುದ್ಧ ಮಾಡು, ಬಿಡು, ಇವರು ಯಾರೂ ಕೂಡ ಉಳಿಯಲಾರರು. ಅಷ್ಟೇ ಅಲ್ಲ, ನೀನು ನಿಮಿತ್ತ ಮಾತ್ರವಾಗಿದ್ದುಕೊಂಡು ಯುದ್ಧ ಮಾಡು, ರಾಜ್ಯವನ್ನು ಗೆಲ್ಲು, ಸುಖವಾಗಿ ಇರು. ಯಾತಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾನೆ? ಯಾರ್ಯಾರು ಪರಮಾತ್ಮನ ಪ್ರೀತಿಗೆ ಪಾತ್ರರಾಗ್ತಾರೋ ಅಂಥವರ ಉಜ್ಜೀವನವನ್ನಾಗಿ ಮಾಡ್ತಕ್ಕಂಥದ್ದು, ಆನಂದಮಯವನ್ನಾಗಿ ಮಾಡ್ತಕ್ಕಂಥದ್ದು ಅನ್ನೋ ಉದ್ದೇಶ. ತನಗೆ ಶರಣಾದಂತಹ ಭಕ್ತರು ಲೌಕಿಕದಲ್ಲೇ ಆಗಲಿ ಪಾರಲೌಕಿಕದಲ್ಲೇ ಆಗಲಿ ಸುಖವಾಗಿರಬೇಕು ಅಂತ, ಇಹ ಪರ ಎರಡರಲ್ಲೂ ಕೂಡ ಅತ್ಯಂತ ಆನಂದ ಸ್ಥಿತಿಯಲ್ಲಿ ಇಡುವಂಥದ್ದು. ಹಾಗಾದರೆ ಕಾಡಿಗಟ್ಟಿದನಲ್ಲ ಪರಮಾತ್ಮ ಅಂತ ಕೇಳಿದರೆ ಎಲ್ಲಿಗೆ ಹೋದರು? ಆ ಪಂಚಪಾಂಡವರು ಎಲ್ಲಿಗೆ ಹೋದರು? ಎಲ್ಲ ಋಷಿಮುನಿಗಳ ಸಂಪರ್ಕದಲ್ಲಿಯೇ ಇದ್ದರು ಅಂತ ಅನ್ನೋದನ್ನು ನೀವು ನೆನಪು ಮಾಡಿಕೊಳ್ಬೇಕು. ತನ್ನ ಮೂಲಕವೂ ಕೂಡ ಎಷ್ಟೋ ಜನ ದುಷ್ಟರನ್ನು ನಾಶ ಮಾಡಬೇಕಾಗಿತ್ತು. ಶ್ರೀಕೃಷ್ಣನ ಉದ್ದೇಶ ಅದಾಗಿತ್ತು.
ಈ ರೀತಿಯಲ್ಲಿ ಆ ದುಷ್ಟರ ನಾಶ ಕೂಡ ಆಗ್ತಾ ಇತ್ತು. ಈ ಕಡೆಯಿಂದ ಆ ಋಷಿಮುನಿಗಳ ಸಹವಾಸ ಅವರಿಗೆ ಸಿಕ್ಕಿತ್ತು. ಋಷಿಮುನಿಗಳ ಸಹವಾಸ ಅಂದರೆ ಏನು ಅಂತ ತಿಳ್ಕೊಂಡ್ರಿ? ಆ ದಿವ್ಯವಾದಂತಹ ಜ್ಞಾನದೊಂದಿಗೆ ಪರಮ ಪ್ರೇಮ ಕೂಡ ಸೇರಿಕೊಂಡಿತ್ತು. ಪರಮಾತ್ಮನನ್ನ ಅರಿಯುವುದರ ಮೂಲಕ ಅವರ ಹೃದಯದಲ್ಲೆಲ್ಲ ಆ ಮಧುರನಾದ ಪರಮಾತ್ಮನ ಮಾಧುರ್ಯ ಅಂತ ಹೇಳ್ತಕ್ಕಂಥದ್ದು ತುಂಬಿ ಹರಿತಾ ಇತ್ತು. ಅದಕ್ಕೋಸ್ಕರವೇ ಸಜ್ಜನರ ಸಂಘವದು ಹೆಜ್ಜೇನು ಮೆದ್ದಂತೆ ಅಂತ ಹೇಳುವಂಥದ್ದು. ಅಂತಂಥ ಋಷಿಗಳ ಸಹವಾಸ ಮಾಡಿದಂಥ ಈ ಪಂಚ ಪಾಂಡವರು ಎಂತಹ ಭಾಗ್ಯವಂತರು ಅಂತ ಅನ್ನೋದನ್ನು ನಾವು ಭಾವಿಸಿ ನೋಡಬೇಕು. ಹೀಗೆ ಆ ಪಂಚ ಪಾಂಡವರನ್ನ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ನಡೆಸಿಕೊಂಡಿದ್ದಾನೆ. ಈಗ ಧರ್ಮ ಸಂಸ್ಥಾಪನೆ ಮಾಡುವುದರ ಜೊತೆಗೆ ಅವರಿಗೆ ಎಲ್ಲ ಅನುಕೂಲತೆಗಳನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದಾನೆ. ಮತ್ತು ಯಾರ್ಯಾರು ಶತ್ರುಗಳೆಲ್ಲ ಇದ್ರೋ ಅವ್ರನ್ನೆಲ್ಲ ನಿರ್ವಂಶಗೊಳಿಸಿ, ನಿರ್ನಾಮ ಮಾಡಿ ಮಾತ್ರ ಅಲ್ಲ, ನಿರ್ವಂಶಗೊಳಿಸಿ ಉಳಿದಂತಹ ಎಲ್ಲ ವ್ಯಕ್ತಿಗಳೊಂದಿಗೆ ಆನಂದದಿಂದ ಇರುವಂತೆ ವ್ಯವಸ್ಥೆ ಮಾಡ್ತಾನೆ. ಹೇಳ್ತಾನೆ, ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ನನ್ನಿಂದ ಹತರಾದಂತಹ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರನ್ನು, ಇತರ ವೀರರನ್ನು ನೀನು ಕೊಲ್ಲು, ವ್ಯಥೆ ಪಡಬೇಡ. ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸುವೆ, ಯುದ್ಧ ಮಾಡು. ಇದು ಅನುವಾದ. ಈ ಮಾತಿನ ಕೇವಲ ಅನುವಾದ. ಇಲ್ಲಿ ಏನು ಹೇಳಿದ? ನನ್ನಿಂದ ಅದಾಗಲೇ ಹತರಾದಂತಹ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರೇ ಮೊದಲಾದವರನ್ನು ಹಾಗೂ ಇತರ ವೀರರನ್ನು ನೀನು ಕೊಲ್ಲು. ನನ್ನಿಂದ ಅವರು ಹತರಾಗಿದ್ದಾರೆ, ನನ್ನಿಂದ ಅವರು ಅದಾಗಲೇ ಕೊಲ್ಲಲ್ಪಟ್ಟಿದ್ದಾರೆ, ನೀನೀಗ ಕೊಲ್ಲು. ಇದು ಹೇಗಾಯಿತು ಗೊತ್ತೇನು? ದ್ರೋಣಾಚಾರ್ಯರು ಮುಂದೆ ಅಶ್ವತ್ಥಾಮೋ ಹತಕುಂಜರ ಅಂತ ಹೇಳ್ತಕ್ಕಂಥ ಕೃಷ್ಣವಾಣಿ, ತನ್ನ ಅಶ್ವತ್ಥಾಮ ಸತ್ತ ಅಂತನುವ ಆ ಧರ್ಮರಾಯನ ಮಾತನ್ನ, ಕೃಷ್ಣನಿಂದ ಹೇಳಿಸಲ್ಪಟ್ಟಂತಹ ಮಾತನ್ನ ಕೇಳಿ ಅದನ್ನು ನಂಬಿ ತನ್ನ ಮಗನ ಬಳಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಶರೀರವನ್ನು ಯೋಗಶಕ್ತಿಯಿಂದ ಅಲ್ಲೇ ಬಿಟ್ಟು ಹೊರಟಾಗ ಯಾರು ಅವನನ್ನು ಹೊಡೆದದ್ದು? ದೃಷ್ಟದ್ಯುಮ್ನ. ಶಾಪ ಒಂದಿತ್ತು. ಆ ದ್ರುಪದರಾಜ ಕೇಳ್ಕೊಂಡಿದ್ದ, ದ್ರೋಣನನ್ನು ಕೊಲ್ಲುವಂತಹ ಮಗ ಬೇಕು ತನಗೆ. ಈ ದೃಷ್ಟದ್ಯುಮ್ನ ಅಂತಹ ಬಲಶಾಲಿಯೇನಲ್ಲ. ಅರ್ಜುನನೂ ಕೂಡ ಆ ದ್ರೋಣನನ್ನು ಗೆಲ್ಲಲಾರ. ಅಂತಹ ಪ್ರತಿಭಾನ್ವಿತ ಮಿಲ್ಲುಗಾರ ದ್ರೋಣ, ತಪಸ್ವಿ. ಅವನನ್ನು ಕೊಲ್ಲೇಬೇಕಾಗಿತ್ತು. ಈ ಉಪಾಯ ಶ್ರೀಕೃಷ್ಣನ ಉಪಾಯ. ಶರೀರವನ್ನು ಬಿಟ್ಟು ಅವನು ಹೋದ. ಹೀಗೆ ಕುಳಿತಿದೆ ಶರೀರ. ಹೊಡೆ, ಈಗ ಅವನು ಸತ್ತಾಗಿದೆ ಅಲ್ಲ, ಸಾಯೋದು ಬೇರೆ, ಶರೀರದಿಂದ ಹೋಗೋದು ಬೇರೆ ಅಲ್ಲ. ಹೊಡೆ, ಅವನನ್ನು ಕೊಲ್ಲು ಅಂತ. ಇವನು ಬಿಟ್ಟ ಬಾಣವನ್ನ, ಅದು ಚೂರು ಚೂರಾಗಿ ಹೋಯ್ತು ಅಂತನ್ನುವ ಕಥೆಯಲ್ಲಿ ನೀವು ಕೇಳಿದ್ದೀರಿ. ಅದೇ ರೀತಿಯಲ್ಲಿ ಶ್ರೀಕೃಷ್ಣ ತನ್ನ ಸಂಕಲ್ಪ ಮಾತ್ರದಿಂದಲೇ ಇವರೆಲ್ಲರನ್ನು ಕೊಂದಾಗಿದೆ. ಆದರೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನೊಬ್ಬ ಮಹಾಬಲಶಾಲಿ, ಮಹಾಗಾಂಡೀವಿ ಅಂತೆಲ್ಲ ಕೊಚ್ಕೊಳ್ತಾ ಇದೆಯಲ್ಲ, ಅದು ನೀನು ಮಾಡೋದೇನಪ್ಪ ಅಂದರೆ, ನಾನು ಅದಾಗಲೇ ಕೊಂದವರು ನೀನು ಕೊಲ್ಲೋದು. ಹೋಗಲಿ, ಇಷ್ಟಾದರೂ ಮಾಡಿ ನೀನು ಯುದ್ಧದಲ್ಲಿ ಗೆಲ್ಲು, ಯಶಸ್ವಿಯಾಗು, ರಾಜ್ಯವನ್ನು ಅನುಭವಿಸು ಅಂತ.
ಇವತ್ತು ನಾನು ಬೆಳಗಾವಿಗೆ ಹೋಗಿದ್ದೇನೆ, ಈಗ ಅಲ್ಲಿದ್ದೇನೆ ಅಂದರೆ ಈಗಲೇ ಇಲ್ಲಿಲ್ಲ, ಆ ವಿಚಾರ ಬೇರೆ, ಮಾತಿನ ದಾಟಿ ಅದು. ಅಲ್ಲಿದ್ದೇನೆ, ಆದರೆ ನನ್ನ ಮನಸ್ಸಿನಲ್ಲಿ ಎಂಥ ಒಂದು ಸ್ಥಿತಿಯನ್ನು ಇಟ್ಕೊಂಡಿದ್ದೇನೆ ಗೊತ್ತೇನು ನಿಮಗೆ? ಯಾರಿಗೂ ಗೊತ್ತಿಲ್ಲ, ಹೇಳದಿದ್ರೆ ಹೇಗೆ ಗೊತ್ತಾಗುತ್ತೆ? ಅಲ್ಲಿ ನಾನೇನು ಮಾಡುವುದಿಲ್ಲ ಅಂತನ್ನುವ ಹಠ ಇಲ್ಲ, ಮಾಡುತ್ತೇನೆ ಅಂತನ್ನುವ ಅಹಂಕಾರವೂ ಇಲ್ಲ. ಈ ಒಂದು ಮಾನಸಿಕ ಸ್ಥಿತಿಯಲ್ಲಿ ನಾನು ಆ ಬೆಳಗಾಮನಲ್ಲಿ ಇದ್ದೇನೆ. ಪೊನ್ನಂಪೇಟೆಯಲ್ಲೂ ಕೂಡ ಶ್ರೀರಾಮಕೃಷ್ಣರಿಗೆ, ಶ್ರೀಮಾತೆ ಶಾರದಾ ದೇವಿಯವರಿಗೆ, ಸ್ವಾಮಿ ವಿವೇಕಾನಂದರಿಗೆ ಮನಸ್ಸಿನಲ್ಲೇ ಹೇಳ್ತಾ ಇದ್ದೆ, ಇಲ್ಲಿ ನನ್ನಿಂದ ಏನೂ ಆಗೋದಿಲ್ಲ, ಮಾಡೋದಿದ್ರೆ ಏನಾದರೂ ನೀವೇ ಮಾಡಬೇಕು ಅಂತ. ಆಮೇಲೆ ಅವರು ಮಾಡ್ತಾ ಬಂದರು, ನೋಡಿ ಎಷ್ಟು ಅದ್ಭುತ ಆಯಿತು. ಅಲ್ಲಿ ಸ್ವಲ್ಪವಾದರೂ ಕೂಡ ನಾನು ಮಾಡಿದೆ, ನಾನು ಹಾಗೆ ಮಾಡಿದೆ ಅಂತೆಲ್ಲ ಸ್ವಲ್ಪ ಹೇಳ್ತಾ ಇದ್ದೆ. ಈ ಬೆಳಗಾಂನಲ್ಲಿ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ನಾನೇನು ಹೇಳೋದಿಲ್ಲ. ಇದೊಂದು ಹೊಸ ಮಾನಸಿಕ ಸ್ಥಿತಿಯನ್ನು ನಾನು ಅಲ್ಲಿ ಇಟ್ಟುಕೊಂಡು ಇರ್ತಾ ಇದ್ದೇನೆ. ನನಗೆ ವಯಸ್ಸಾಯಿತು. ಸನ್ಯಾಸಿಗಳಿಗೆ ವಾನಪ್ರಸ್ಥಾಶ್ರಮ ಎಂಥದ್ದು, ವಾನಪ್ರಸ್ಥಾಶ್ರಮ ಮುಗಿದ ಮೇಲೆ ತಾನೇ ಸನ್ಯಾಸ. ನಾವು ಸನ್ಯಾಸಕ್ಕೆ ಬಂದ ಮೇಲೆ ಇನ್ನು ಪುನಃ ವಾನಪ್ರಸ್ಥಾಶ್ರಮಕ್ಕೆ ಹೋಗುವುದಂತೇನಿಲ್ಲ. ಆದರೂ ಕೂಡ ಪ್ರತಿಯೊಂದನ್ನು ಪರಮಾತ್ಮನ ಇಚ್ಛೆಗೆ ಬಿಟ್ಟು ಅವನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ, ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಬೆಳಗಾಂನಲ್ಲಿ ಅವನ ಸಂಕಲ್ಪದ ಪ್ರಕಾರ ಏನೇನು ಆಗಬೇಕೋ ಅದೆಲ್ಲ ಆಗಿ ಹೋಗಿದೆ. ಯಾರ್ಯಾರು ಹಣ ಕೊಡಬೇಕು, ಯಾರ್ಯಾರು ಬಂದು ಕಟ್ಟಡ ಕಟ್ಟಬೇಕೋ, ಯಾರ್ಯಾರು ಬಂದು ಇರಬೇಕೋ, ಯಾರ್ಯಾರು ಎಷ್ಟೆಷ್ಟು ದಿವಸ ಇದ್ದು ಎಷ್ಟೆಷ್ಟು ದಿವಸ ಆದ ಮೇಲೆ ಹೋಗಬೇಕೋ ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲರ ವಿಷಯದಲ್ಲೂ ಹೀಗೆ, ಎಲ್ಲರ ವಿಷಯದಲ್ಲೂ ಹೀಗೆ, ಪ್ರತಿಯೊಬ್ಬರ ಮನೆಯವರ ವಿಷಯದಲ್ಲೂ ಕೂಡ ಹೀಗೆಯೇ. ಆದರೆ ಅವರು ಯಾರೂ ಅದನ್ನು ಭಾವಿಸುವುದಿಲ್ಲ. ಆ ರೀತಿಯಲ್ಲಿ ಭಾವಿಸುವುದಕ್ಕೆ ಪರಮಾತ್ಮ ಅವಕಾಶ ಕೊಡೋದು ಇಲ್ಲ. ಅಲ್ಲ ನಾನೇ ನಾನು ಅಂತ ಹೇಳ್ಕೊ ಅಂತ ಅವನು ಒಂಥರ ಒಪ್ಪಿಗೆ ಕೊಟ್ಟಿದ್ದಾನೆ. ಪರಮಾತ್ಮನ ಇಚ್ಛೆಗೆ ಅನುಸಾರವಾಗಿಯೇ ಮನುಷ್ಯ ನಾನು ಅನ್ನೋದು. ಏಟು ಬೀಳುತ್ತೆ, ತಿನ್ನು, ರುಚಿಯಾಗಿದೆ ನೋಡು ಅಂತ ಅವನೇ ಹೇಳ್ತಾನೆ. ಚೆನ್ನಾಗಿಲ್ಲ ತಾನೆ, ತುಂಬ ನಾನು ಅಂತಂದರೆ ಹೊಡ್ತಾ ಬೀಳುತ್ತೆ ತಾನೆ, ಹಂಗಾರೆ ಹೇಳಬೇಡ ಅಷ್ಟೇನೆ ಅಂತ ಹೀಗೆ ಮೆಲ್ಲಗೆ ಪಾಠ ಕಲಿಸ್ಕೊಡ್ತಾ ಇರ್ತಾನೆ. ಇಲ್ಲಿ ನಾನು ಯಾತಕ್ಕೋಸ್ಕರ ಆ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ನೋಡಿ ಇಲ್ಲಿ ಶ್ರೀಕೃಷ್ಣ ಎಂಥ ಮಾತನ್ನು ಹೇಳ್ತಾ ಇದ್ದಾನೆ. ನಾನೆಲ್ಲವನ್ನೂ ಮಾಡಿ ಆಗಿದೆ, ನೀನು ಮಾಡು ಬಿಡು, ಈ ಯುದ್ಧದಲ್ಲಿ ಆ ಶತ್ರುಗಳೆಲ್ಲ ನಾಶ ಹೊಂದುತ್ತಾರೆ, ನೀವು ಪಂಚಪಾಂಡವರೇ ಜಯಶಾಲಿಗಳಾಗುತ್ತೀರಿ ಅಂತನ್ನುವುದನ್ನು ಕೂಡ ಮೊದಲೇ ಹೇಳಿಬಿಡ್ತಾನೆ. ಈಗ ಈ ಮಾತುಗಳನ್ನು, ಪರಮಾತ್ಮನೂ ಹೇಳಿದಂತಹ ಮಾತುಗಳನ್ನು, ಅರ್ಜುನನೂ ಹೇಳಿದಂತಹ ಮಾತುಗಳನ್ನು ಧೃತರಾಷ್ಟ್ರನ ಪಕ್ಕದಲ್ಲಿ ಒಬ್ಬ ಸಂಜಯ ಅಂತ ಕುಳಿತಿದ್ದಾನೆ. ಅವನು ಕೇಳುವುದು ಮಾತ್ರ ಅಲ್ಲ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ವ್ಯಾಸ ಮಹರ್ಷಿಗಳ ವಿಶೇಷವಾದಂತಹ ಪ್ರಸಾದದಿಂದ, ವರದಿಂದ ಆ ಸಂಜಯನಿಗೆ ಇಡೀ ಮಹಾಭಾರತವನ್ನು, ಅದರಲ್ಲೂ ಈ ವಿಶ್ವರೂಪ ದರ್ಶನವನ್ನು ಕೂಡ ನೋಡುವಂತಹ ಒಂದು ವರ ಇತ್ತು. ಆದ್ದರಿಂದ ಅವನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆಲ್ಲ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೂ ಕೂಡ ಆ ಯುದ್ಧವನ್ನು ನೋಡಬೇಕು ಅಂತ ಆಸೆ, ಆದರೆ ಪ್ರಾರಬ್ಧ, ಕಣ್ಣು ಕಾಣುವುದಿಲ್ಲ. ಆದರೆ ಕೇಳಿ ಆದರೂ ತಿಳಿದುಕೊಳ್ಳೋಣ ಅಂತ ಸಂಜಯನನ್ನು ನೇಮಕ ಮಾಡಿಕೊಳ್ತಾನೆ. ಈಗ ಸಂಜಯ ಆ ವಿಶ್ವರೂಪ ದರ್ಶನವನ್ನು ಮಾಡಿ ಶ್ರೀಕೃಷ್ಣ ತಾನು ಯಾರು ಎಂಬುದನ್ನು ಹೇಳುವುದನ್ನು ಕೇಳಿ ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸ್ತಾನೆ. ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳನ್ನು ಜೋಡಿಸಿಕೊಂಡು
ನಡುಗುತ್ತ. ಸಂಸ್ಕೃತದಲ್ಲಿ ನೋಡಿ, ಭೀತ ಭೀತ ಪ್ರಣಮ್ಯ, ಭೀತ ಹೆದರ್ಕೊಂಡು ನಡುಗುತ್ತ ಪುನಃ ನಮಸ್ಕರಿಸುತ್ತಾ ತಲೆ ಬಾಗಿಸಿಕೊಂಡು ಕೃಷ್ಣನನ್ನು ಕುರಿತು ಗದ್ಗದ ಕಂಠದಿಂದ ಹೀಗೆ ಹೇಳಿದ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಃ. ಎಲೈ ಋಷಿಕೇಶ, ನಿನ್ನ ಮಹಾತ್ಮ್ಯ ಕೀರ್ತನೆಯಿಂದ ಸಮಸ್ತ ಜಗತ್ತೂ ಸಂತೋಷ ಪಡುತ್ತಲಿದೆ ಮತ್ತು ನಿನ್ನ ಮೇಲೆ ಪ್ರೀತಿಯನ್ನೂ ಹೊಂದುತ್ತಾ ಇದೆ. ಆದರೆ ರಾಕ್ಷಸರು ದಾನವರು ಮಾತ್ರ ಭೀತರಾಗಿ ದಿಕ್ಕುಗಳಿಗೆ ಓಡುತ್ತಿದ್ದಾರೆ. ಸಿದ್ಧರ ಮಹರ್ಷಿಗಳ ಸಮುದಾಯಗಳೆಲ್ಲವೂ ನಿನಗೆ ಬಾಗಿ ನಮಸ್ಕರಿಸ್ತಾ ಇವೆ. ಇದೆಲ್ಲ ಸರಿಯೇ. ಸ್ಥಾನೇ ಅಂತ ಒಂದು ಶಬ್ದ ಇದೆ, ಇದೆಲ್ಲ ಸರಿಯೇ. ಆದರೆ ಕಸ್ಮಾಚ್ಚತೆ ನ ಮೇರನ್ ಮಹಾತ್ಮ್ಯನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ಪರಂ ಯತ್. ತ್ವಮಕ್ಷರಂ ಸದಸತ್ಪರಂ ಯತ್. ಎಲೈ ಮಹಾತ್ಮನೇ, ಬ್ರಹ್ಮನಿಗೂ ಆದಿಕಾರಣನಾದಂತಹ ಎಲ್ಲರಿಗಿಂತಲೂ ಉತ್ಕೃಷ್ಟನಾದಂತಹ ನಿನಗೆ ಆ ಋಷಿಮುನಿಗಳು ಹೇಗೆ ತಾನೇ ನಮಸ್ಕರಿಸದೇ ಇದ್ದಾರು? ಹೇ ಅನಂತ, ಹೇ ದೇವೇಶ, ಹೇ ಜಗನ್ನಿವಾಸ, ನೀನೇ ಅಕ್ಷರ, ನೀನೇ ಸತ್ಯ ಮತ್ತು ನೀನೇ ಶ್ರೇಷ್ಠ. ತ್ವಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತ. ಆದಿದೇವ, ನೀನು ಪುರಾಣ ಪುರುಷ, ಈ ವಿಶ್ವಕ್ಕೆ ಉತ್ಕೃಷ್ಟವಾದ ಆಶ್ರಯವೂ ನೀನು ಸರ್ವಜ್ಞ, ತಿಳಿಯಬೇಕಾದ ವಸ್ತು ನೀನೇ ಪರಂಧಾಮ. ಹೇ ಅನಂತರೂಪ, ನಿನ್ನಿಂದಲೇ ಈ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆ. ವಾಯುರ್ಯಮೋಗ್ನಿರ್ ವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು, ಯಮ, ಅಗ್ನಿ, ವರುಣ, ಚಂದ್ರ, ಪ್ರಜಾಪತಿ ಮತ್ತು ಪ್ರಪಿತಾಮಹ ಅಂದರೆ ಚತುರ್ಮುಖ ಬ್ರಹ್ಮ, ಇವರೆಲ್ಲರೂ ಬೇರಾರೂ ಅಲ್ಲ, ನೀನೇ ಆಗಿರುವೆ. ನಿನಗೆ 1000 ಸಲ ನಮಸ್ಕಾರ, ಪುನಃ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ಅಂದರೆ ಏನಂತ ಅರ್ಥ ಆಯ್ತಾ ನಿಮಗೆ? ಸುಮ್ಮನೆ ಹೀಗೆ ಕೈ ಮುಗಿಯೋದು ಅಲ್ಲ. ನಾನಲ್ಲ, ಹೇ ಭಗವಂತ ನೀನು. ನಮಸ್ಕಾರದ ಅರ್ಥ ಅದು. ಇದೊಂದು ಬಗೆಯ ವಿನಯ, ಇದೊಂದು ಬಗೆಯ ಶರಣಾಗತಿ, ಇದೊಂದು ಬಗೆಯ ನಮ್ರತೆ. ಈ ನಮ್ರತೆಯಲ್ಲಿ ಎಲ್ಲವೂ ಇದೆ, ಎಲ್ಲ ಮಂಗಳಕರವಾದಂತಹ ಸನ್ನಿವೇಶವು ಅದರಿಂದ ಇದೆ. ಅದಕ್ಕೋಸ್ಕರ ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ, ಅರಿತು ನಮಸ್ಕರಿಸ್ತಾ ಇದ್ದಾನೆ. ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ, ಅವನು ಅರಿತು ನಮಸ್ಕರಿಸ್ತಾ ಇದ್ದಾನೆ. ಅವನ ಮಹಾತ್ಮ್ಯವನ್ನು ಕಾಣುತ್ತಾ ನಮಸ್ಕರಿಸ್ತಾ ಇದ್ದಾನೆ. ಹೇಗೆ ನಮಸ್ಕರಿಸ್ತಾ ಇದ್ದಾನೆ?
ನಿನಗೆ 1000 ಸಲ ನಮಸ್ಕಾರ, ಪುನಃ ಪುನಃ ನಮಸ್ಕಾರ, ಮತ್ತೊಮ್ಮೆ ನಮೋ ನಮಃ. 1000 ಸಲ ನಮಸ್ಕಾರ ಕೊಟ್ಟ ಮೇಲೆ ಪುನಃ ನಮಸ್ಕಾರ ಯಾತಕ್ಕೆ ಮಾಡಬೇಕು? ಆದರೂ ಹೇಳ್ತಾ ಇದ್ದೇನೆ, ನಮಸ್ಕಾರ, ಪುನಃ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ. ಬಳಿಕ ಹೇಳ್ತಾನೆ, ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ.